ಮಹಾದೇವಿ ಭಟ್ ಅಂತ. ಇವತ್ತು ಕರ್ಜಿಕಾಯಿ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಸಿಹಿ ತಿಂಡಿ. ಮೊದಲಿಗೆ 2 ತೆಂಗಿನಕಾಯಿ ತುರ್ಕೊಂಡಿದ್ದೇನೆ, 2 ಕಾಯಿ. ಅದಕ್ಕೆ ಬೆಲ್ಲ ಹಾಕಿ 2 ಕಾಯಿಗೆ ಸುಮಾರು ಅರ್ಧ ಲೀಟ್ರು ಬೆಲ್ಲ ಬೇಕಾಗುತ್ತೆ, ಜೋನಿ ಬೆಲ್ಲ. ಈ ಥರ ಪುಡಿ ಪುಡಿ ಆಗೋ ಥರ ಕಾಯಿಸ್ಕೋಬೇಕು. ಇದನ್ನು ಉಂಡೆ ಮಾಡೋ ಥರ ಈ ಥರ ಚೆನ್ನಾಗಿ ಕಾಯಿಸ್ಕೊಂಡಿದ್ದೇನೆ. ಇದು ಕರಿಲಿಕ್ಕೆ ಎಣ್ಣೆ ಬೇಕು. ಗೋಧಿ ಹಿಟ್ಟು ಅರ್ಧ kg ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಅದಕ್ಕೆ ಇಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೇನೆ ನೋಡಿ. ಈ ಚಿರೋಟಿ ರವೆ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇದಕ್ಕೆ ಹಿಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ ಅರ್ಧ kg ರವೆ, ಅರ್ಧ kg ಹಿಟ್ಟಿಗೆ. ಆಮೇಲೆ ಎಣ್ಣೆ ಕಾಯಿಸ್ಕೊಂಡು ಬಿಸಿ ಎಣ್ಣೆ ಹಾಕಬೇಕು ಅದಕ್ಕೆ. ಈ ಥರ ಈ ಹೊಚ್ಚಿನಲ್ಲಿ ಹಾಕಿಬಿಟ್ಟು ಹಿಂಗೆ ಮಾಡಬೇಕು. ಇದನ್ನು ಗೋಧಿ ಹಿಟ್ಟು ಕಲಿಸ್ಕೊಂಡು ಇದ್ರೊಳಗೆ ಹಾಕಿ, ಆಮೇಲೆ ಬೆಲ್ಲದ ಇದನ್ನು ಇದ್ರೊಳಗೆ ಹಾಕ್ತೀನಿ. ಹಿಂಗೆ ಈ ಥರ ಮಾಡಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಇದನ್ನು ಎರಡು ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೇನೆ. ಈ ಥರ ಬಿಸಿ ಎಣ್ಣೆ ಹಾಕಬೇಕು ಮೇಲ್ಗಡೆಯಿಂದ. ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಈ ಥರ ಮಾಡಬೇಕು. ಮಿಕ್ಸ್ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ರವೆ, ಉಪ್ಪು, ಅರಿಶಿನ ಪುಡಿ, ಗೋಧಿ ಹಿಟ್ಟು, ಈ ಎಣ್ಣೆ ಎಲ್ಲ ಕೂಡಿ ಮಿಕ್ಸ್ ಮಾಡಬೇಕು. ಈ ಥರ ಆಮೇಲೆ ತಣ್ಣೀರು ಹಾಕಿ ಕಲಿಸ್ತೇನೆ. ಇದನ್ನು ಪೂರಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಸ್ವಲ್ಪ ಚಪಾತಿಗಿಂತ ಗಟ್ಟಿ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪೂರಿ ಥರ ಲಟ್ಟಿಸ್ಕೋಬೇಕು. ಗೋಧಿ ಹಿಟ್ಟು ರವೆ ಮಿಕ್ಸ್ ಮಾಡಿದ್ದು ಈ ಥರ ಗಟ್ಟಿ ಕಲಿಸ್ಕೋಬೇಕು. ಈ ಥರ ಪೂರಿಗಿಂತ ಸ್ವಲ್ಪ ಗಟ್ಟಿ ಮಾಡಿ ಈ ಥರ ಕಲಿಸ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡಿದ್ದಾನೆ. ಆಮೇಲೆ ಲಟ್ಟಿಸಿ ಇದನ್ನು ಈ ಥರ ಲಟ್ಟಿಸ್ಬೇಕು. ಪೂರಿ ಥರ, ಪೂರಿಗಿಂತಲೂ ತೆಳ್ಳಗೆ ಲಟ್ಟಿಸ್ಕೊಂಡು, ಇದು ಹಚ್ಚಿದೆ, ಇದು ಕಾಯಿ ಗಡುಬು ಮಾಡೋ ಹಚ್ಚು ಅಂತಾರೆ ಅದಕ್ಕೆ. ಇದರೊಳಗೆ ಕಾಯಿ ತುರಿ ಬೆಲ್ಲ ಮತ್ತು ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದು ಇದ್ರಾಗ ಹಾಕ್ತಾಯಿದ್ದೇನೆ. ಈ ಥರ ಇದ್ರಾಗ ಹಾಕ್ಕೊಂಡು ಮುಡ್ಚಬೇಕು. ಹಿಂಗೆ ಇದು ಹಿಂಗೆ ಮಾಡಿ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿ ಇದನ್ನು ತೆಗಿಬೇಕು. ಹೊರಗಡೆದೆಲ್ಲ ತೆಗೆದು ಈ ಥರ ಬರುತ್ತೆ ನೋಡಿ. ಈ ಥರ ಮಾಡಿ ಇಟ್ಕೋಬೇಕು ಎಲ್ಲ. ಆಮೇಲೆ ಕಾಯ್ದ ಎಣ್ಣೆಲಿ ಹಾಕಿ ಕರಿಯೋದಿಗೆ ಚಿಕ್ಕ ಬೆಂಕಿ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇವರ್, ಸಣ್ಣ ಉರಿಯಲ್ಲಿ ಕರಿಬೇಕು. ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂದರೆ ಕೆಂಪಗೆ ಕರಿಬೇಕು. ಚಿಕ್ಕ ಪೂರಿ ಮಾಡಿಕೊಂಡು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ.
ಗೌರಿ ಗಣೇಶ ಹಬ್ಬಕ್ಕೆಲ್ಲ ಮಾಡೋದು ನಮ್ಮ ಕಡೆ ಚಕ್ಲಿ ಕರ್ಜಿಕಾಯಿ ಎಲ್ಲ ಗಣಪತಿಗೆ ಇಷ್ಟ. ಗಣಪತಿ ದಾನ ಮಾಡ್ಕೊಂಡು ಮಾಡೋದು ಕಜ್ಜಾಯನ. ಕರ್ದಿದ್ದಾಯ್ತು. ಇವಾಗ ನೋಡಿ, ಗರಿ ಗರಿಯಾದ ಕರ್ಜಿಕಾಯಿ ರೆಡಿಯಾಗಿದೆ. ಇದು ಒಂದು 15 ದಿವಸ ಬೇಕಾದರೂ ಬಾಕ್ಸಲ್ಲಿ ಇಟ್ಕೊಂಡು ತಿನ್ಬೋದು. ತುಪ್ಪದ ಜೊತೆ ತಿನ್ನು, ಚೆನ್ನಾಗಿರುತ್ತೆ.